ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಕೆಲವರು ತಿಳಿದೇ ತಪ್ಪು ಮಾಡ್ತಾರೆ, ಕೆಲವರು ತಿಳಿದು ತಪ್ಪು ಮಾಡ್ತಾರೆ. ಇವ್ರನ್ನು ದಡ್ರು ಅನ್ನೋದು, ವಿದ್ಯಾವಂತರು ಅನ್ನೋದು, ನೂರಾರು ಮಕ್ಕಳಿಗೆ ಇವರೇ ಹೀಗಾದರೆ ಇವರ ಅಕಾಡೆಮಿಯಲ್ಲಿ ಇವರು ಪಾಠ ಮಾಡೋದ್ರಲ್ಲಿ ಯಾವ ರೀತಿ ಪಾಠ ಮಾಡ್ತಾರೆ ಅಂತ ಜನಗಳು ನಂಬೋದು, ಮಕ್ಕಳನ್ನ ಅವ್ರ ಹತ್ರ ಸೇರಿಸೋದು. ತಾವು ಸರಿ ಇದ್ದು ಮತ್ತೊಬ್ಬರು ತಟ್ಟೆಗೆ ನೋಡಬೇಕು. ತಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಇನ್ನೊಬ್ರು ತಟ್ಟೆಯಲ್ಲಿ ಜಿರ್ಲೆ ನೋಡಕ್ ಹೋಗ್ತಾರೆ. ಒಬ್ಬ ಶಾಸಕರಾಗಿ, ಒಬ್ಬರು ಜವಾಬ್ದಾರಿಯುತ ಸ್ಥಾನದಿಂದ ಇದ್ದೆಯೋ, ನೀವು ಶಿಕ್ಷಣ ಮಾಡ್ತಾ ಇದ್ದೀರಾ, ಪಾಠ ಕೊಡ್ತಾ ಇದ್ದೀರಾ, ಸರಿ. ನಿಮ್ಮ ಕ್ಷೇತ್ರದಲ್ಲಿ 20 ದಿನದಿಂದ ನೀಟ್ ಎಕ್ಸಾಮ್ ಬ್ಯುಸಿ ಅಂತೀರಾ. ನಿಮ್ಮ ಕ್ಷೇತ್ರದಲ್ಲಿ ಮತ ಹಾಕಿ ನಿಮ್ಮನ್ನು ಗೆಲ್ಲಿಸಿದ ಜನಗಳು ಗೋವಿಂದ. ನೀವು ನಿಮ್ಮ ಶಿಕ್ಷಣವನ್ನು ಬಿಸ್ನೆಸ್ ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇದ್ರೆ ನಿಮ್ಮ ಕ್ಷೇತ್ರದ ಜನಗಳು ಏನು ಮಾಡಬೇಕು? ವಿಷಯಕ್ಕೆ ಡೈರೆಕ್ಟ್ ಬರ್ತೀನಿ ನೋಡಿ. ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಅವರು ಸ್ವಲ್ಪ ಬಾಯಿಲಿ ಹಿಡಿದು ಮಾತಾಡಬೇಕಾಗ್ತದೆ. ಒಂದು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿದ್ದು ಒಬ್ಬ ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಮಂತ್ರಿ ಅವರ ಮಗರಾದ ಕುಮಾರಣ್ಣವರ ಬಗ್ಗೆ ನಿಮ್ಮ ಬಾಯಿಲಿ ಹಿಡ್ತಾ ಇರಲಿ. 80 ಲಕ್ಷ, 20 ಲಕ್ಷ, 10 ಲಕ್ಷದ ವಾಚ್ ಇದ್ದಾವೆ. 10-15 ಲಕ್ಷದ ವಾಚ್ ಒಂದೊಂದು ಫೈಲ್ ಮೂವ್ ಮಾಡೋಕ್ಕೆ ಪ್ರದೀಪ್ ಈಶ್ವರ್ ಅವರೇ, ನಿಮಗೆ ತಾಕತ್ತಿದ್ರೆ, ನಿಮಗೆ ನಿಜವಾದ ಧೈರ್ಯ ಇದ್ದರೆ, ನೀವು ಮತ್ತೊಂದು ಮಗದೊಂದು ಆಗಿದ್ದರೆ ನೀವು ಸಾಕ್ಷಿ ಸಮೇತ ಇಟ್ಟು ಮಾಡಿ. ಎಷ್ಟು ಫೈಲಿಗೆ, ಯಾವ್ಯಾವ ಫೈಲಿಗೆ, ಎಲ್ಲಿ, ಯಾವ ಟೈಮಲ್ಲಿ ಮೂವ್ ಮಾಡೋಕ್ಕೆ ಅವರು ವಾಚು ತರಿಸ್ಕೊಂಡಿದ್ದಾರೆ, ನೀವು ಸಾಕ್ಷಿ ಇಟ್ಟು ಮಾತಾಡಬೇಕು. ಬಾರಿ ಸಿನಿಮಾ ಡೈಲಾಗ್ ರಾತ್ರಿ ಎಲ್ಲ ತೆಲುಗು ಪಿಕ್ಚರ್ ನೋಡ್ಕೊಬಂದು ಬೆಳಗ್ಗೆ ಎದ್ದು ಡೈಲಾಗ್ ಹೊಡೆಯೋದಲ್ಲ. ಯಾವುದೊಂದು ಸಚಿವ ಸ್ಥಾನಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಕುಮಾರಸ್ವಾಮಿ ಅವ್ರನ್ನ ಬೈದರೆ ನಮ್ಮನ್ನು ಈ ಸ್ಥಾನಕ್ಕೆ ಸೇರಿಸ್ತಾರೆ ಅಂತ ನೀವು ಏನು ಬ್ಯಾರಲ್ ತಗೋಗಿ ಹಿಡಿತಾ ಇದ್ದೀರಾ ಅಂತ ಕಾಣುತ್ತೆ. ಮಾತಾಡ್ಬೇಕಾದ್ರೆ ನಿಮ್ಮ ಬಾಯಲ್ಲಿ ಹಿಡ್ತಾ ಇರಲಿ. ಕರ್ನಾಟಕದ ಜನ ಬೆಪ್ಪ ಜನ ಅಲ್ಲ, ಚಿಕ್ಕಬಳ್ಳಾಪುರ ಜನ ಬೆಪ್ಪ ಜನರಲ್ಲ. ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ಮಾತಾಡಿರೋ ರೀತಿ ಒಂದು ಸರಿಯಲ್ಲ. ನಿಮ್ಮ ಫಾರ್ಮ್ ಹೌಸಲ್ಲಿ ಬದನೆಕಾಯಿ ರೇಟ್ ಜಾಸ್ತಿ ಆಗಿತ್ತ ಏನ್ರಿ? ಒಬ್ಬ ಶಾಸಕರಾಗಿ ಯಾವ ರೀತಿ ಒಬ್ಬ ಹುಚ್ಚಿನ ರೀತಿ ಮಾತಾಡ್ತಿರಲ್ಲ ಸರ್ ನೀವು. ಬಾಯಿಲಿ ಹಿಡ್ತಾ ಇಲ್ವಾ ನಿಮಗೆ? ರಾಮರಾಜ್ ಪಂಚೆಗೆ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರ? ಪಂಚೆ ಒಂದು ಇನ್ನೆಲ್ಲ ರೇ ಸ್ವಾಮಿ ಅವರು ಅನ್ಯಾಯ ಮಾಡಿದಾರೋ, ದಗ ಮಾಡಿದಾರೋ, ನೀವು ಸರಿ ಇದ್ದೀರಲ್ಲಪ್ಪ, ನೀವು ಅದಕ್ಕೆ ದಾಖಲೆ ಸಮೇತ ಮಾತಾಡಬೇಕು. ಯಾವ್ಯಾವ ಫೈಲಿಗೆ ಎಷ್ಟು ಇತ್ತಕೊಂಡಿದ್ದಾರೆ, ಯಾವ್ಯಾವ ವಾಚು ಎಲ್ಲೆಲ್ಲಿ ತರಿಸ್ಕೊಂಡಿದ್ದಾರೆ, ಯಾವ್ಯಾವ ಫೈಲ್ ಮೂವ್ ಮಾಡೋಕ್ಕೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಜನಗಳಿಗೆ ಬಂದು ಜನಗಳ ಮಧ್ಯೆ ಇದ್ದಾಗ ಹೇಳಬೇಡಿ. ಜನಗಳು ಬೇರೆ ಏನಾದ್ರು ಬೀಸೋರು. ಮತ್ತೆ ಮಾತಾಡ್ಬೇಕಾದ್ರೆ ಬಾಯಿಲಿ ಹಿಡ್ತಾ ಇರಲಿ. ರೈತರ ಬಗ್ಗೆ ನೀವು ಮಾತಾಡ್ತಿರಲ್ಲ, ನಿನ್ನ ತಾಕತ್ತಿದ್ರೆ ಬಿಡದಿ ರೈತರ ಹತ್ರ ಬನ್ನಿ ಸರ್, ಬಂದು ನೀವು ರೈತರ ಮಧ್ಯದಲ್ಲಿ ನಿಂತು ಮಾತಾಡಿ. ಅದ್ರ ಬದಲು ಎಲ್ಲೋ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಜಾಗದಲ್ಲಿ ಕುತ್ಕೊಬಿಟ್ಟು ನೀವು ಕುಮಾರಸ್ವಾಮಿ ಹಂಗೆ, ಕುಮಾರಸ್ವಾಮಿ ಹಿಂಗೆ, ಕುಮಾರಸ್ವಾಮಿ ಮಾಡಿರೋಂಥ ಜನಪರ ಕೆಲಸಗಳು ಇವತ್ತು ಜನಗಳ ಕಣ್ಣಲ್ಲಿ ಕೂತಿದ್ದಾವೆ. ಅವರು ಮಾಡಿರೋಂಥ ಒಂದು ಲಾಟ್ರಿ ನಿಷೇಧ, ಸಾರಾಯಿ ನಿಷೇಧ ಇರ್ಬೋದು, ರೈತರು ಬಡ್ಡಿ ಸಾಲ ಮನ್ನಾ ಮಾಡಿರ್ಬೋದು. ನಿಮಗೆ ತಾಕತ್ತು, ನಿಮ್ಮ ಪಕ್ಷದವರಿಗೆ ಅದೇನಾದ್ರು ಇದ್ದರೆ ನೀವು ಕಳಿಸಿ, IT ರೈಡ್ ಮಾಡಿಸಿ, ಕಂಪ್ಲೇಂಟ್ ಬರೀರಿ CBIಗೆ, SIT ಕಳಿಸಿ. ಮನೆಗೆ ಹೇಳ್ತಾ ಇದ್ದಾರಲ್ಲ ಕುಮಾರಸ್ವಾಮಿ ಅವರು, ಮಾತಾಡ್ಬೇಕಾದ್ರೆ ನಿಗಾ ಇರಲಿ. ಏನ್ರಿ ಕುಮಾರಸ್ವಾಮಿ ಅವನು ಇವರು ಏನು ಮಾತಲ್ಲಿ ಲಿಮಿಟ್ ಬೇಡವಾ? ನೀವು ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡ್ತೀರ್ರಿ? ಪ್ರದೀಪ್ ಈಶ್ವರ್ ಅವರೇ, ನಿಮ್ಮ ಸಮಾಜದಲ್ಲಿ ಒಳ್ಳೆ ಸ್ಥಾನ, ಒಳ್ಳೆ ಗೌರವದಲ್ಲಿದ್ದು ನಿಮಗೆ ಮಾತಾಡೋಕ್ಕೆ ಬರ್ತಾ ಇದ್ಮೇಲೆ ನೀವು ಮಕ್ಕಳಿಗೆ ಇನ್ಯಾವ ರೀತಿ ಮಾಡ್ತೀರಾ? ನಿಮ್ಮ ಮೇಲೆ ಕೇಸ್ ಹಾಕಿದ್ರಲ್ಲ ಸ್ವಾಮಿ ಸ್ವಲ್ಪ ವರ್ಷಗಳ ಹಿಂದೆ, 1-2 ವರ್ಷದ ಹಿಂದೆ ಅನಿಸುತ್ತೆ. ಒಂದು ಕಟ್ಟಡ ಸಕ್ರಮವಾಗಿದ್ದು ಬಿಟ್ಟು ಇನ್ನೆಲ್ಲ ಕಟ್ಟಡಗಳು ಅಕ್ರಮವಾಗಿ ಮಾಡಿದ್ದಾರೆ ಅಂತೇಳಿ, ಬೋರ್ಡ್ ಎಲ್ಲ ಸಣ್ಣದಾಗಿ ಹಾಕಿದ್ದಾರೆ ಅಂತೇಳಿ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಯಾವುದೋ ಒಬ್ರನ್ನ ಮನ ತುಂಬಿಸೋಕ್ಕೆ, ಇನ್ನೊಬ್ರನ್ನ ಓಲೈಕೆ ಮಾಡೋಕ್ಕೆ
ನೀವು ಇನ್ನೊಬ್ರನ್ನ ತಗೊಳ್ಬಾರ್ದು. ಫ್ಯಾಕ್ಟ್ ಏನಿದೆ ಸತ್ಯ ಹೇಳಿ. ಅವ್ರು ವಾಚ್ ತಗೊಂಡಿದ್ದಾರೋ, ದುಡ್ಡು ತಗೊಂಡಿದ್ದಾರೋ, ಅಕ್ರಮ ಆಸ್ತಿ ಮಾಡಿದಾರೋ ಪಕ್ಕ ಡಾಕ್ಯುಮೆಂಟ್ಸ್ ಸಮೇತ ಹೇಳಿ. ಸುಮ್ಮನೆ ಯಾವುದೋ ಗಾಳಿಯಲ್ಲಿ ಗುಂಡು ಹಾರಿಸ್ಬಾರ್ದು. ಸಮಾಜದಲ್ಲಿ ಯಾವುದೋ ಒಂದು ಜನಗಳಲ್ಲಿ ದೊಂಗಿ ಗಲಾಟೆ ಹೇಳುವಂಥ ಹೇಳಿಕೆ ಕೊಡಬೇಡಿ. ಜವಾಬ್ದಾರಿ ಸ್ಥಾನದಲ್ಲಿದ್ದು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು ಬೈಯೋಕ್ಕೋ, ಚಿಕ್ಕಬಳ್ಳಾಪುರ ಜನತೆ ಸೇವೆ ಮಾಡೋಕ್ಕೋ. ಎಲೆಕ್ಷನ್ ಮುಂಚೆ ದೊಡ್ಡದಾಗಿ ಹೊಡೆದ್ರಿ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ. ನಿಮ್ಮ ಪಕ್ಷ ಅಧಿಕಾರದಲ್ಲಿದೆ, ನೀವೇ ಅಧಿಕಾರದಲ್ಲಿದ್ದೀರಾ. ಆರ್ ಕನ್ನಡ ನ್ಯೂಸಲ್ಲಿ ಅವರು ಏನ್ರಿ ನಿಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರಗಳು ಗುಂಡಿ ಬಿದ್ದಿದ್ದಾವೆ, ಸರಿಯಾದ ಬಸ್ ಸ್ಟ್ಯಾಂಡಲ್ಲಿ ವ್ಯವಸ್ಥೆ ಇಲ್ಲ, ಬರೀ ಬಾಯಿ ಹರ್ಕಂತಾರೆ, ಏನು ಕೆಲಸ ಮಾಡಲ್ಲ ಅಂತ ಓಪನ್ನಾಗಿ ಜನ ಹೇಳ್ತಾ ಇದ್ದಾರೆ. ಇದಕ್ಕಿಂತ ನಿಮಗೆ ಮರ್ಯಾದೆ ಕಳಿಬೇಕಂಡ್ರಿ. ಕೆಲಸ ಮಾಡಿರಿ. ಕುಮಾರಸ್ವಾಮಿ ಅವ್ರನ್ನ ಅವ್ರು ಬೈರಂತೆ, ಆದರೆ ರೈತರ ಪರ ನಿಲ್ಲಿ ಇಲ್ಲ, ಬಾಯಿ ಕಟ್ಕೊಂಡಿರಿ. ರೈತರ ವಿರುದ್ಧ, ರೈತರಿಗೆ ತೊಂದರೆ ಆಗಂಥ ಯೋಜನೆಗಳ ಪರ ಮಾತಾಡಿದ್ರೆ ಇನ್ನೊಮ್ಮೆ ಸರಿ ಇರಲ್ಲ, ತಿಳ್ಕೊಳ್ಳಿ. ನಾವು ಒಬ್ಬ ಸಾಮಾನ್ಯ ಜನತೆಯಾಗಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ವಿದ್ಯೆ ಇದ್ದವರು ಮೂರ್ಖರಂತೆ ಆಡಬಾರ್ದು. ಇವರು ವಿದ್ಯೆ ಇದ್ದವರು ಇನ್ನು ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡ್ತಾರೋ ಗೊತ್ತಿಲ್ಲ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ, ಯಾವುದೋ ಪಕ್ಷ ಪರವಾಗಿ, ಯಾವ ವ್ಯಕ್ತಿಯ ತೇಜೋವಧೆ ಮಾಡಲ್ಲ, ಸಮಾಜದ ಪರವಾಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.